ನಾಗಲಕ್ಷ್ಮಿ ಚೌಧರಿ ಮುಂದೆ ಗಳಗಳನೆ ಅತ್ತ ಮಹಿಳೆಯರು. ಸಾಲು ಸಾಲು ಸಮಸ್ಯೆಗಳಿಂದ ನೊಂದ ಮಹಿಳೆಯರು ನಾಗಲಕ್ಷ್ಮಿ ಚೌಧರಿ ಅವರ ಮುಂದೆ ಕಣ್ಣೀರನ್ನ ಸುರಿಸಿದ್ದಾರೆ. ಮಹಿಳೆಯರ ಕಷ್ಟ ಕೇಳೋರು ಯಾರು? ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತ ಮಹಿಳೆಯರು ನಾಗಲಕ್ಷ್ಮಿ ಚೌಧರಿಯ ಮುಂದೆ ಕಣ್ಣೀರನ್ನ ಸುರಿಸಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಮಹಿಳೆಯರಿಗೆ ಏನೇ ಸಮಸ್ಯೆ ಇದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಯಿತು ಅಂತ ಅಂದಾಗ ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಒದಗಿಸುವಂತ ಕೆಲಸ ಮಾಡ್ತಾರೆ. ಇದೀಗ ಮಹಿಳಾ ಆಯೋಗ ಅಧ್ಯಕ್ಷೆ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಬಾಗಲಕೋಟೆ ನಗರಕ್ಕೆ ಬಂದಿದ್ದಂತ ನಾಗಲಕ್ಷ್ಮಿ ಚೌಧರಿ ಆಗ ಮಹಿಳೆಯರ ಸಮಸ್ಯೆ ಆಲಿಸಿದ ನಾಗಲಕ್ಷ್ಮಿ ಚೌಧರಿ ಮನೆಯಲ್ಲಿ ಪತಿ ಕಿರುಕುಳ ಮಾಡಲು ಉದ್ಯೋಗವಿಲ್ಲ, ಈ ರೀತಿಯಾದಂಥ ಸಮಸ್ಯೆಗಳಿದಾವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ, ಸರಿಯಾದ ಸಮಯಕ್ಕೆ ಯಾವುದೇ ಕೆಲಸ ಮಾಡಿಕೊಡ್ತಿಲ್ಲ. ಅಧ್ಯಕ್ಷೆ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ ಮಹಿಳೆಯರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡುವೆ ಅಂತ ನಾಗಲಕ್ಷ್ಮಿ ಚೌಧರಿ ನೊಂದ ಮಹಿಳೆಯರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಬಳಿಕ 50 ಹಾಸಿಗೆಯ ಆಸ್ಪತ್ರೆ, ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಗಲಕ್ಷ್ಮಿ ಚೌಧರಿಯ ಮುಂದೆ ಕಣ್ಣೀರನ್ನ ಸುರಿಸಿದ್ದಾರೆ ಮಹಿಳೆಯರು. ಸಮಸ್ಯೆಗಳಾಗ್ತಾ ಇದೆ, ಪತಿ ಕಿರುಕುಳ ಒಂದ್ ಕಡೆ, ಇನ್ನು ಯಾವುದೇ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ಅಂದ್ರೆ ಅಲಿಬೇಕು. ಸರ್ಕಾರಿ ಕಚೇರಿಗಳಿಗೆ ಅಲುದು ಸುಸ್ತಾಗಿದೆ, ಅದಕ್ಕೂ ಕೂಡ ಯಾವುದು ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಿಕೊಡಿ ಅಂತ ಕಣ್ಣೀರನ್ನ ಸುರಿಸಿದ್ದಾರೆ ಮಹಿಳೆಯರು. ಅದೆಲ್ಲಾನು ನೀವು ಹೋರಾಟ ಮಾಡ್ಬೇಕಾಗ್ತದ. ಬಟ್ ಅರ್ಧ ಸಂಬಳ ನಿನ್ ಗಂಡಂದ ಏನದೆ ನಿಮ್ಗೂ ನಿನ್ ಮಗಳದ್ ಬರೋಂಗೆ ನಾವ್ ಸಪೋರ್ಟ್ ಇಷ್ಟು ಆಡಬಾರ್ದು. ಆ ಮಗಳನ್ನು ಬದುಕಬೇಕಂದ್ರೆ ಕೇಳುದಿಲ್ಲ. ನಿಮ್ ಸಮುದಾಯಕ್ಕೆ ಸ್ಕೀಮ್ಸ್ ಎಲ್ಲ ಬಿಡ್ತಾವಲ್ಲ, ಅದನ್ನ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನನಗೆ ಏನು ಕೊಡ್ತಿದ್ದೆ, ಯಾವ ಸವಲತ್ತು ತಗೊಳ್ಳೋದು ಒಂದ್ಸರಿಲ್ಲ 4 ದಿನ ಆಯ್ತಂತಾರಲ್ವಾ? ಇಲ್ಲ ಮೇಡಮ್ ಇದು FIR ಆಗಿ ಒಂದು 7 ದಿವಸ ಆಯ್ತಾರೆ ಮೇಡಮ್. 15 ದಿವಸನೇ FIR ಈಗ ಆಯ್ತು ಮೇಡಮ್. ಅಂದ್ರೆ ಇವರು ಕೆಲವು ಪೊಲೀಸನ್ಗೆ ಅಪ್ರೋಚ್ ಆಗಿದ್ರು ಮೇಡಮ್. ಅಲ್ಲಿ 2 ಪಾರ್ಟಿ ಕರೆಸ್ಬಿಟ್ಟು ಇವ್ರಿಗೆ ಏನೋ ಗಂಡನ ಮನೆಯವ್ರ ಕಡೆಯಿಂದ ಕಾಂಪ್ರಮೈಸ್ ಮಾಡಕ್ ನೋಡ್ಯಾರ ಮೇಡಮ್. ಅಲ್ಲಿ ಆಗಲ್ಲ ನಮ್ಮ ಹತ್ರ ಬಂದವ್ರು ಮೇಡಮ್. ಅದನ್ನ ನಾವಿಲ್ಲಿ FIR ತಗೊಂಡಿವಿ ಮೇಡಮ್. ಇಮಿಡಿಯೇಟ್ಲಿ ಅದನ್ನ ನಾವು ಆಕ್ಷನ್ ಮಾಡ್ತಿದ್ದೇವೆ. ಎಷ್ಟು ದಿನ ಆಯ್ತ್ರಿ? ಈಗ 4 ತಿಂಗಳು 13 ತಾರೀಕಿಗೆ ಆಗಿದ್ರಿ. ಈಗ 7ನೇ ತಿಂಗಳು ಮುಗಿತಾರೆ. ಪೊಲೀಸ್ ಅವ್ರು ನಿಮಗೆ ಸ್ಪಂದಿಸಲಿಲ್ವಾ? ಅದೇನಿದೆ ಸಪೋರ್ಟ್ ಮಾಡಿ ತಗೊಳ್ರಿ, ನೀವು ಇಟ್ಕೊಳ್ರಿ. ನೀವು